ಮಾತುಗಳು ಹೌದಲ್ಲವೇ? ನನ್ನನ್ನು ಮನ್ನಿಸಬಹುದಲ್ಲವೇ ತಾಯಿ? ನನ್ನನ್ನು ನಂಬಬೇಕು ತಾಯಿ. ಪ್ರಾಯ ಆ ನಂತರದ ಕಥೆ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಜಿಂಕೆಯನ್ನು ಹುಡುಕುತ್ತಾ ಹೋದಂತಹ ರಾಮಚಂದ್ರ ಅದು ಮಾರೀಚನೆನ್ನುವ ರಾಕ್ಷಸ ಎನ್ನುವ ಹಾಗೆ ತಿಳಿದು ಅವನನ್ನ ಕೊಂದ ನಂತರದಲ್ಲಿ ಲಕ್ಷ್ಮಣನನ್ನು ಕಂಡ ಕಾಲಕ್ಕೆ ಏನೋ ಅನಾಹುತ ಆಗಿದೆ ಅಂತ ಸಂಶಯವನ್ನು ಪಟ್ಟವರೇ ಇಬ್ಬರು ಪಂಚವಟಿ ಆಶ್ರಮಕ್ಕೆ ಬಂದದ್ದು. ಆದ್ರೆ ತಾಯಿ, ಅಲ್ಲಿ ನಿಮ್ಮನ್ನು ಕಾಣದೆ ರೋಧಿಸಿದಂತಹ ರಾಮ ಲಕ್ಷ್ಮಣರು ನಿನ್ನನ್ನು ಹುಡುಕುತ್ತಾ ಹುಡುಕುತ್ತಾ ವನಗಳನ್ನು ದಾಟಿದ್ರು, ಪರ್ವತ ಶ್ರೇಣಿಗಳನ್ನ ದಾಟಿದ್ರು, ಹಳ್ಳ ತೊರೆಗಳನ್ನ ದಾಟಿದ್ರು. ಪ್ರತಿಯೊಂದು ಮರದಲ್ಲೂ ನೀರಿನಲ್ಲೂ ಸೀತಾ ಸೀತಾ ಎನ್ನುವ ಹಾಗೆ ನಿನ್ನ ಬಿಂಬವನ್ನೇ ಕಂಡಂತಹ ರಾಮದೇವರು ರೋಧಿಸುತ್ತಾ ಮುನ್ನಡೆಯುತ್ತಾ ಇರುವ ಕಾಲಕ್ಕೆ ಕಬಂಧನೆನ್ನುವಂತಹ ರಾಕ್ಷಸನಿಗೆ ಮುಕ್ತಿಯಾಯಿತಂತೆ. ಮುಂದೆ ಬರುತ್ತಾ ಶಬರಿ ಎನ್ನುವಂತಹ ಮಹಾ ಭಕ್ತೆಯಾದಂತಹ ಶಬರಿಗೆ ಅನುಗ್ರಹ ಸ್ವರೂಪವನ್ನು ಕೊಟ್ಟನಂತೆ, ದಿಗ್ದರ್ಶನವನ್ನ ನೀಡಿದನಂತೆ. ಆದರೆ ಕೊನೆಯಲ್ಲಿ ಆಕೆಗೂ ಮೋಕ್ಷವನ್ನೇ ವಿಧಿಸಿದನಂತೆ. ಆ ನಂತರದಲ್ಲಿ ತಾಯಿ ಶಬರಿಯ ದಿಗ್ದರ್ಶನದ ಹಾಗೆ ಮುಂದುತ್ತಿ ಬಂದಂತಹ ರಾಮಚಂದ್ರನಿಗೆ ಪಂಪೆಯ ತೀರದಲ್ಲಿ ಅವನನ್ನು ಕಾಣುವ ಸೌಭಾಗ್ಯ ಈ ಹನುಮಂತನಿಗೆ ಲಭಿಸಿತು ತಾಯಿ. ಆತನನ್ನ ತನ್ನೆರಡು ತೋಳುಗಳಲ್ಲಿ ನಾ ಕುಳ್ಳಿರಿಸಿಕೊಂಡು ರಾಮ ಲಕ್ಷ್ಮಣರನ್ನ ಋಷ್ಯಮೂಕ ಪರ್ವತದಲ್ಲಿ ನನ್ನ ಒಡೆಯನಾದಂತಹ ಸುಗ್ರೀವನ ಮುಂದೆ ಕರೆದುಕೊಂಡು ಹೋದನು. ಅಗ್ನಿ ಸಮೇತವಾಗಿ ಅಗ್ನಿ ಸಾಕ್ಷಿಯಾಗಿ ಸುಗ್ರೀವ ರಾಮನಿಗೆ ಸಖ್ಯವಾಯಿತು ತಾಯಿ. ವಾಲಿ ನಿಗ್ರಹವಾಯಿತು, ಸುಗ್ರೀವನಿಗೆ ಪಟ್ಟವಾಯಿತು. ಕಿಷ್ಕಿಂಧೆಯ ಪಟ್ಟವನ್ನು ಸುಗ್ರೀವನು ವಹಿಸಿಕೊಂಡ ಕಾಲಕ್ಕೆ ಲೋಕದಲ್ಲಿರುವಂತಹ ಸರ್ವ ವಾನರ ಸೇನೆಯನ್ನು ಒಗ್ಗೂಡಿಸಿ ಸೀತಾ ದೇವಿಯನ್ನು ನಾವು ಹುಡುಕಿಕೊಡುತ್ತೇವೆ ಎನ್ನುವ ಹಾಗೆ ಪ್ರಮಾಣ ವಚನಕ್ಕೆ ಬದ್ಧನಾದಂತಹ ಸುಗ್ರೀವ ನಾಲ್ಕು ದಿಕ್ಕುಗಳಿಗೆ ನಾಲ್ಕು ಪಂಗಡಗಳಾಗಿ ನಮ್ಮ ವಾನರರನ್ನೆಲ್ಲ ದಿಕ್ಕುಗಳಿಗೆ ಕಳುಹಿಸಿ ಸೀತೆಯನ್ನು ಹುಡುಕಿ ತರುವ ಹಾಗೆ ಸುಗ್ರೀವಾಜ್ಞೆಯನ್ನ ಮಾಡಿದ್ದಾನೆ ತಾಯಿ. ಆ ಪ್ರಕಾರವಾಗಿ ದಕ್ಷಿಣಾಭಿಮುಖವಾಗಿ ಬಂದಂತಹ ನಾವು ಜಾಂಬವ, ಅಂಗದ ಮುಂತಾದವರ ಜೊತೆ ಕೂಡಿದಂತಹ ವಾನರ ಸೇನೆ ಸಮುದ್ರದ ಆಚೆ ಬದಿಯಲ್ಲಿ ನಿಂತಿದೆ ತಾಯಿ. ರಾಮನ ಆ ಅನುಗ್ರಹದಿಂದ ಸಂಪಾತಿ ತೋರಿಸಿದಂತಹ ದಾರಿಯ ಮೂಲಕವಾಗಿ ತೃಣವೆಂದು ಮುನಿಗಳ ಅನುಗ್ರಹ ಸಮೇತವಾಗಿ ಆ ಲಂಕಾ ನದಿಯನ್ನ ಉತ್ತರಿಸಿ ಹಿಂದೂ ಸಮುದ್ರವನ್ನ ಉತ್ತರಿಸಿ ಲಂಕಾ ದ್ವೀಪವನ್ನು ಪ್ರವೇಶಿಸುವುದಕ್ಕೆ ಸಾಧ್ಯವಾಯಿತು ತಾಯಿ. ಕೋಟೆ ಕೊತ್ತಲಗಳಲ್ಲಿ ನಿನಗಾಗಿ ಹುಡುಕದ ಜಾಗ ಇಲ್ಲ. ಅರಮನೆಗಳಲ್ಲೆಲ್ಲ ನಿನ್ನನ್ನು ಕಂಡೆ. ಒಂದು ಕಾಲದಲ್ಲಿ ರಾವಣನ ಜೊತೆಯಲ್ಲಿ ಮಲಗಿದ ಸ್ತ್ರೀಯನ್ನ ಕಂಡು ನೀನು ಎನ್ನುವ ಹಾಗೆ ಭ್ರಮಿಸಿ ಶಂಕಿಸಿದೆ ನಾನು. ತಪ್ಪಾಯಿತು ತಾಯಿ. ಆದರೆ ಕೇಳಿದ ಅಶರೀರವಾಣಿಯ ಪ್ರಕಾರವಾಗಿ ನೀನು ಇದೇ ಅಶೋಕವನದಲ್ಲಿ ಇದ್ದೀಯಾ ಎನ್ನುವ ನಂಬಿಕೆಯಿಂದ ಸುಗಂಧವಾದ ಭರಿತವಾದಂತಹ ವಾಯುದೇವ ಬೀಸಿದ ಗಾಳಿಯ ಅನುಸರಿಸಿಕೊಂಡು ಬಂದು ತಾಯಿ ಇದು ನಿನ್ನನ್ನು ಕಾಣುವ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತು. ನಾನು ಹೇಳಿದಂತಹ ಮಾತುಗಳಲ್ಲಿ ಇನ್ನೂ ನಂಬಿಕೆ ಬರಲಿಲ್ಲ ತಾಯಿ.
ಸೀತೆಯು ನಿನ್ನನ್ನು ನಂಬುವುದಕ್ಕಾಗಿ ಸೀತಾಮಾತೆಯಾದ ನಿನಗೂ ರಾಮಚಂದ್ರನಿಗೂ ಮಾತ್ರ ತಿಳಿದಿರತಕ್ಕಂತಹ ವಿಚಾರ. ಚಿತ್ರಕೂಟದ ಆ ಗುಡಿಸಲಲ್ಲಿ ವಾಸವಾಗಿರುತ್ತಿರುವ ಸಂದರ್ಭದಲ್ಲಿ ದಂಪತಿಗಳಾದಂತಹ ನಿಮ್ಮ ಕೂಟ ಹೇಗಿತ್ತು ಎನ್ನುವುದನ್ನು ವರ್ಣಿಸಿದ್ದರು. ಸುಂದರವಾದಂತಹ ನದಿಯಲ್ಲಿ ಜಲಕ್ರೀಡೆಯಾಡುವ ಕಾಲಕ್ಕೆ ಸರಸಿ ಜಾಂಬಕಿಯಾದಂತಹ ನಿಮ್ಮನ್ನು ತನ್ನದಾದಂತಹ ಕೈಯ ಅಂಗೈಯಲ್ಲಿ ಇರಿಸಿ ಎತ್ತಿ ನೀರಿಗೆ ಬಿಸಾಡಿತುಂಟಂತಲ್ವೇ ತಾಯಿ? ಅಮ್ಮ ಎನ್ನುವ ಹಾಗೆ ನೀವು ಚೀರಿದ ಕಾಲಕ್ಕೆ ನಿಮ್ಮನ್ನು ಸಂತೈಸುತ್ತಾ ಎತ್ತಿ ಮತ್ತೊಮ್ಮೆ ತನ್ನ ಮಡಿಗೆ ಕರೆದುಕೊಂಡು ಬಂದದ್ದು ಹೌದಲ್ಲವೇ ತಾಯಿ? ಓಹೋ, ವನವಾಸದಲ್ಲಿರುವಂತಹ ಕಾಲದಲ್ಲಿ ಅತ್ರಿ ಅನಸೂಯ ದಂಪತಿಗಳನ್ನ ಭೇಟಿಯಾದಂತೆ ನೀವು ಸಕಲ ರೀತಿಯಲ್ಲಿ ನಿಮ್ಮನ್ನು ಗೌರವಿಸಿ ಸತ್ಕರಿಸಿದಂತಹ ಅವರು ನಿನಗೆ ವಿಶೇಷವಾದಂತಹ ಆಭರಣವನ್ನು ಕೊಟ್ಟದ್ದು ಹೌದಲ್ವೇ? ಆ ಸರ್ವಾಭರಣಗಳನ್ನು ನಿನ್ನಲ್ಲಿ ಅಲಂಕರಿಸಿ ನೀ ಸೀತಾ ಮಾತೆಯಾದ ನಿನ್ನ ಸೊಬಗನ್ನು ತಾನು ಕಾಣಬೇಕು ಅಂತ ಆಶಿಸಿ ನಿನ್ನನ್ನು ಆ ರೀತಿಯಲ್ಲಿ ಅಲಂಕರಿಸಿದ್ದು ನಿಜವಲ್ಲವೇ ತಾಯಿ? ಅಗತ್ಯ ಮುನಿಗಳು ನಿಮ್ಮನ್ನು ಕಂಡ ಕಾಲಕ್ಕೆ ಸಂತೋಷದಿಂದ ಧನುಸ್ಸನ್ನು ಶರಗಳನ್ನು ರಾಮಚಂದ್ರನಿಗೆ ನೀಡಿದ್ದು ಹೌದಲ್ಲವೇ ತಾಯಿ? ಏನಿದು ವಿಶೇಷವಾದ ಸಂದರ್ಭವನ್ನ ಈಕೆಯಲ್ಲಿ ವಿಸ್ತರಿಸಿದ್ರು ಕೂಡ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂತ ಸಮಯ ಕಳೆದ ನಾವು ಇನ್ನು ಸಮಯ ವ್ಯರ್ಥ ಮಾಡುವುದಲ್ಲ. ಕೊಟ್ಟಿದ್ದಾನಲ್ಲ ರಾಮಚಂದ್ರಮ ದಯೆ